ನನ್ನ ಜೀವನದಲ್ಲಿ 20 ವರ್ಷಗಳ ಹಿಂದೆ ನಡೆದ ಘಟನೆ ಹೃದಯನ ಮಾತ್ರ ಚಿಂತೆ ಮಾಡಿರೋ ಘಟನೆ ಅಲ್ಲ. ತೀರ್ಸೋಕಾಗದೇ ಇರೋಂತಹ ಸಹಾಯ ಮತ್ತು ಋಣ ನನ್ನ ಮೇಲಿದೆ. ನನ್ನ ಮಗನ ಪ್ರೀತಿಯಿಂದ ನೋಡಿಕೊಂಡು ಒಂದು ಚಿಕ್ಕ ವ್ಯಾಪಾರ ಮಾಡಿಕೊಂಡಿದ್ದು ದಿನ ಅದು. ಆಯ್ತು, ಹಾಗೆ ಆಗ್ಲಿ. ಸರಿ, ಬರ್ತೀವಿ. ಏನು ಅಂದ್ರೆ ಗಾಡಿ ನಿಲ್ಸಿ. ಆ ಹುಡುಗನ್ನ ನೋಡಿ, ಗೊತ್ತಿಲ್ಲದೆ ಇಳಿದ್ಬಿಟ್ಟಿದ್ದಾನೆ. ಅಯ್ಯೋ, ಏನ್ ನೋಡ್ತಾ ನಿಂತಿದ್ದೀರಾ? ಹೋಗ್ರಿ, ಹೋಗ್ ಕಾಪಾಡಿ. ಅಕ್ಕಪಕ್ಕದಲ್ಲಿ ಕೂಡ ಯಾರು ಇಲ್ಲ ರೀ. ನೀವು ಹುಷಾರಾಗಿ ಹೋಗಿ. ಏನು ಅಂದ್ರೆ, ಅಯ್ಯೋ ದೇವ್ರೆ. ಮಗು, ನಿನ್ ಮೇಲ್ ಬಾ. ಏನು ಅಂದ್ರೆ, ನೀರ್ ಜೋರಾಗಿ ಬರ್ತಿದೆ ರೀ. ಬೇಗ ಕರ್ಕೊಂಡ್ ಬೇಗ ಬಂದ್ಬಿಡಿ. ಬೇಗ ಬನ್ನಿ. ಅಯ್ಯೋ ದೇವ್ರೆ. ಏನು ಅಂದ್ರೆ, ಬೇಗ ಬನ್ನಿ, ಬೇಗ ಬನ್ನಿ ಅಂದ್ರೆ. ರಶೀದ್, ಬೇಗ ಬನ್ನಿ. ರಶೀದ್, ರಶೀದ್, ಏನು ಅಂದ್ರೆ, ರಶೀದ್, ಏನು ಅಂದ್ರೆ, ರಶೀದ್, ರಶೀದ್, ಏನು ಅಂದ್ರೆ, ಬೇಗ ಮೇಲೆ ಬನ್ನಿ. ಏನ್ರಿ, ನೀರ್ ಬರ್ತಾ ಇದೆ. ಕೈ ಹಿಡ್ಕೊಳ್ಳಿ. ಏನು ಅಂದ್ರೆ, ಬನ್ನಿ, ಬೇಗ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಮೇಲೆ ಬನ್ನಿ. ಏನಂದ್ರೆ, ಬೇಗ ಬನ್ನಿ, ಬೇಗ ಬನ್ನಿ. ಬರ್ತಾನೆ, ಬೇಗ ಬನ್ನಿ. ಏನು ಅಂದ್ರೆ, ಏನು ಅಂದ್ರೆ, ಯಾರಾದ್ರೂ ಕಾಪಾಡಿ. ಏನು ಅಂದ್ರೆ, ಅಯ್ಯೋ, ಅಯ್ಯೋ, ಅಮ್ಮ, ಅಯ್ಯೋ, 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 ನಮ್ ಕುಟುಂಬಕ್ಕೋಸ್ಕರ ಆ ಕುಟುಂಬ ಮಾಡಿರೋ ತ್ಯಾಗದ ಸಾಕ್ಷಿನೇ ಈ ಸುಹಾನ ಕಣೋ. ಅವತ್ತು ನಿನ್ನನ್ ಕಾಪಾಡೋದಕ್ಕೆ ಅವ್ರ ಪ್ರಾಣ ಕಳ್ಕೊಂಡ್ರು ಕಣೋ. ಸುಹಾನ? ಹೌದಮ್ಮ, ಆ ಹುಡುಗಿನೇ ಸುಹಾನ. ಸುಹಾನ, ನನ್ನನ್ನ ಕ್ಷಮಿಸ್ಬಿಡಮ್ಮ. ಯಾವ ಬಾಯಿಂದ ಈ ಸತ್ಯನ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ನೋ, ಈ ಅಯೋಗ್ಯನಿಂದ ಇವತ್ತು ಹೇಳ್ಬೇಕಾಗ್ ಬಂದ್ಬಿಡ್ತು. ನನ್ನ ಕೈಯಿಂದ ಇವನನ್ನ ಸರಿಯಾಗಿ ಬೆಳೆಸ್ಲಿಕ್ಕಾಗ್ಲಿಲ್ಲ ಕಣಮ್ಮ. ನನ್ನನ್ನ ಕ್ಷಮಿಸ್ಬಿಡಮ್ಮ. ಇಲ್ಲಿ ನೋಡಿ ಅಪ್ಪ, ನನ್ನ ಅಪ್ಪ ಅಮ್ಮ ಯಾರಂತ ನನಗ್ ಗೊತ್ತಿಲ್ಲ. ಆದ್ರೆ ನಂಗ ಅಪ್ಪ ಅಮ್ಮ ಇಲ್ದಿರೋ ಚಿಂತೆ ನೀನ್ ನಂಗೆ ಯಾವತ್ತೂ ಕೊಟ್ಟಿಲ್ಲ ಅಪ್ಪ. ನೀನೇ ನಂಗ ಅಪ್ಪ ಆಗಿದ್ದಪ್ಪ. ನಾಚಿಕೆ ಆಗಲ್ವೇನೋ? ಒಂದು ಹೆಣ್ಣಿಗೆ ಹುಟ್ಟಿ ನೀನು ಒಂದು ಹುಡುಗಿನ ಮದುವೆ ಮಾಡ್ಕೊಂಡು ಒಂದು ಹುಡುಗಿನ ಹೆತ್ತಿರೋ ನಿನಗೆ ಹುಡುಗಿರ್ನ ಮಾರ್ಬೇಕು ಅನ್ನೋ ಮನ್ಸು ಹೇಗೋ ಬಂತು ನಿನಗೆ? ರಶೀದ್ ಸರ್, ನಮಾಜ್ ಮಾಡೋರು 4 ಜನನ ಪ್ರೀತಿಸ್ಬೇಕು, ಕುರಾನ್ ಓದೋರು 4 ಜನಕ್ಕೆ ಸಹಾಯಕರವಾಗಿರ್ಬೇಕು. ಇಲ್ಲಿ ನೋಡು, ಇಲ್ಲಿವರೆಗೂ ನೀನ್ ಮಾಡಿರೋದನ್ನೆಲ್ಲ ಒಪ್ಕೊಂಡು ಮೌನವಾಗಿ ಯಾಕಿದ್ದೆ ಅಂತ ಅನ್ಕೊಂಡ್ಯಾ? ನನ್ನ ಮಗಳಿಗೆ ಎಲ್ಲಿ ಹೇಳ್ಬಿಡ್ತೀಯ ಅನ್ನೋ ಭಯದಲ್ಲಿದ್ದೆ. ಅದನ್ ಬಿಟ್ರೆ ನಿನ್ನಂತ ಲುಚ್ಚಾಗೋಸ್ಕರ ಅಲ್ಲ. ಅಪ್ಪ, ನೀವ್ ನನ್ನೂ ಮಾರ್ಬಿಡ್ತೀರಾ? ಇಲ್ಲಮ್ಮ ಸುಹಾನ, ನನ್ನ ಕ್ಷಮಿಸ್ಬಿಡಮ್ಮ. ಯಾವಾಗ್ಲೂ ನೀನ್ ನಂಗೆ ಅಣ್ಣ ಆಗಿರ್ತೀಯ ಅಪ್ಪ. ಸರ್, ಅವತ್ತು ಅಷ್ಟೊಂದು ನಂಬಿಕೆಯಿಂದ ನೀವು ನಾನು ಕೊಟ್ಟಿರೋಂಥ ಜವಾಬ್ದಾರಿನ ಇವತ್ತು ಮತ್ತೆ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ. ಸರ್, ನೀವು ಪೊಲೀಸಾ? ಲೇ ರಾಜ, ರಾಮಾಚಾರಿ ರಹೀಮ್ ಆದಾಗ ನಾನ್ ಮಾತ್ರ ಪೊಲೀಸ್ ಆಗ್ಬಾರ್ದಾ? ರಾಜ, ದೇಶದಲ್ಲಿ ಅರ್ಧ ಹುಡುಗಿರ್ ಜನಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ. 50% ಹುಡುಗಿರು ಸಾಫ್ಟ್ವೇರ್ ಕೆಲಸ ಅಂತ ವಿದೇಶಕ್ಕೆ ಹೋಗ್ತಾರೆ. ಇನ್ನು ಸ್ವಲ್ಪ ಜನ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಅಲ್ಲೇ ಔಟು. ಇನ್ನ ಸ್ವಲ್ಪ ಜನ ರೇಪು ರ್ಯಾಗಿಂಗು ಅಲ್ಲೇ ಔಟು. ಇನ್ನ ಸ್ವಲ್ಪ ಜನಕ್ಕೆ ಆಸಿಡ್ ಹಾಕ್ತಾರೆ, ಅಲ್ಲೂ ಔಟು. ಮಿಕ್ಕಿರೋರ್ನೆಲ್ಲ ಇಂತ ಪೋರ್ಕಿ ನನ್ ಮಕ್ಕಳು ದುಬೈ ಕಳಿಸ್ಬಿಡ್ತಾರೆ. ಡೆಲ್ಲಿಯಲ್ಲಿ ಮಾತ್ರ ನಮ್ ಪ್ರಧಾನ ಮಂತ್ರಿ ಬೇಟಿ ಪಡಾವ್
ಬೇಟಿ ಬಚಾವ್ ಹಾಗಂತ ಎದೆ ಉಬ್ಬಿಸ್ಕೊಂಡು ಸೆಲ್ಫಿ ತಗೊಂಡು ಇಂಟರ್ನೆಟ್ ಅಲ್ಲೆಲ್ಲ ಬುದ್ಧಿ ಹೇಳ್ತಿದ್ದಾರೆ. ಆದ್ರೆ ಈ ನನ್ ಮಕ್ಕಳು ಬೇಟಿ ಪಕ್ಕಡು ದುಬೈ ಬೇಜೋ ಅಂತ ಹೇಳ್ತಾರೆ ಪೊರ್ಕಿ ನನ್ ಮಕ್ಕಳು. ಈ ಅಯೋಗ್ಯರನ್ನ ಹಿಡಿಯೋದಕ್ಕೆ ನಮ್ ಮಕ್ಕಳು ಮರಿನೆಲ್ಲ ಬಿಟ್ಟು ಡೇ ಅಂಡ್ ನೈಟ್ ರೋಡಲ್ಲಿ ಫ್ರಂಟ್ ಟು ಬ್ಯಾಕ್ ಅಂತ ಸುತ್ತಾನೆ ಇದೀವಿ. ರಾಜಾ ನಿನ್ನ ಮಾತ್ರ ಐ ಲವ್ ಯು. ನೀನ್ ಇನ್ಫಾರ್ಮೇಶನ್ ಕೊಟ್ಟಿದ್ರಿಂದಾನೇ ಈ ನನ್ ಮಕ್ಕಳನ್ನ ಹಿಡಿದಿದ್ದು. ಅದ್ರಿಂದ ನಿನಗ್ ಪ್ರಮೋಷನ್ ಇಲ್ಲ ನನಗ್ ಪ್ರಮೋಷನ್, ನಿನ್ಗೆ 10 ಲಕ್ಷ ರಿವಾರ್ಡ್. ಅಗೇನ್ ಐ ಲವ್ ಯು ರಾಜಾ. ಇದೇನ್ ರಾಜಾ, ನೀನ್ ಮದ್ವೆ ಆಗ್ಬೇಕಾಗಿರೋದು ಸೀತಂತಾನೆ, ಈ ಸುಹಾನ ಯಾಕೆ? ಆದ್ರೆ ನೀವಿಬ್ರು ಒಳ್ಳೆ ಫ್ರೆಂಡ್ಸ್ ಅಲ್ವಾ? ನಿಮ್ಮಿಬ್ಬರ ಬಗ್ಗೆ ಸೋಷಿಯಲ್ ಮೀಡಿಯಲ್ಲಿ ಭಯಂಕರವಾಗಿ ಹೇಳಿದೀನಿ. ಇವಾಗ ಈ ತರ ಟ್ವಿಸ್ಟ್ ಕೊಟ್ರೆ? ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯನು ಯಾವುದೋ ಕುಲನೋ ಧರ್ಮದಲ್ಲೋ ಹುಟ್ಟಿರ್ತಾನೆ. ಆದ್ರೆ ಪ್ರೀತಿ ಅನ್ನೋದು ಕುಲ ಮತ್ತು ಧರ್ಮಕ್ಕೆ ಅತೀತವಾಗಿರುವಂತದ್ದು. ನೋಡಪ್ಪ, ಯಾರು ಅಂತ ದೇವ್ರು ಬರ್ದಿರ್ತಾನೆ. ಈಗ ಇವ್ರು ಸೇರ್ಬೇಕು ಅಂತ ಬರ್ದಿದ್ದಾನೆ. ಸೀತಾ ಎಲ್ಲಿರ್ತಾಳೋ ಅಲ್ಲಿ ಎಲ್ರಿಗೂ ಸಂತೋಷ. ಸೀತಾ ಸಿನಿಮಾಲಿದ್ರು ಸೂಪರ್ ಹಿಟ್ ಸರ್. ರಾಮ ಹುಡುಕಿದ ಸೀತೆ ಸೂಪರ್ ಹಿಟ್. ಗೋಕುಲದ ಸೀತೆ ಅದು ಹಿಟ್ಟು. ಈ ಫಿಲಮ್ ಹಿಟ್ಟು ಸರ್. ಬರ್ತೀನಪ್ಪ, ಬಾಯಪ್ಪ.